ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಜಯಂತ್ ಮನೆಗೆ ಬರ್ತಾನೆ. ಜಯಂತ್ ಮನೆಗೆ ಬಂದಿದ್ದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಇದೇನು ಅಳಿ ಅಂದರೆ ಒಬ್ಬರೇ ಬಂದಿದ್ದಾರಲ್ಲ, ಬನ್ನಿ ಕೂತ್ಕೊಳ್ಳಿ. ಓ, ಜಾನ್ವಿ ಮನೆಯಲ್ಲಿದ್ದಾಳ ಅಂತ ಲಕ್ಷ್ಮಿ ಕೇಳ್ತಾರೆ. ಆಗ ಜಯಂತ್ ಜೋರಾಗಿ ಅಳ್ತಾರೆ. ಏನಾಯಿತು ಅಳಿ ಅಂದರೆ ಜಾನ್ವಿ ಬರಲಿಲ್ವಾ, ಜಾನ್ವಿಗೆ ಹುಷಾರಿಲ್ವಾ ಅಂತ ಇತ್ತ ಲಕ್ಷ್ಮಿ ಶ್ರೀನಿವಾಸ್ ಕೇಳ್ತಾ ಇರ್ತಾರೆ. ಆಗ ಅಯ್ಯೋ ಅತ್ತೆ, ಜಾನ್ವಿಯವರು ಸಮುದ್ರವನ್ನು ನೋಡಬೇಕು ಅಂತ ಹೇಳಿದ್ರು. ನಾನು ಅಲ್ಲಿಗೆ ಕರ್ಕೊಂಡು ಹೋದೆ. ಆದರೆ ಅಲ್ಲಿ ಜಾನ್ವಿಯವರು ಸಮುದ್ರ ನೋಡಬೇಕಾದ್ರೆ ಕಾಲು ಜಾರಿ ಬಿದ್ದೋಗ್ಬಿಟ್ರು ಅತ್ತೆ ಅಂತ ಎಲ್ಲರಿಗೂ ಹೇಳ್ತಾರೆ. ಆಗ ಲಕ್ಷ್ಮಿಗೆ ಎದೆ ಒಡೆದಂತೆ ಆಗಿ, ಅಯ್ಯೋ ಏನು ಹೇಳ್ತಾ ಇದ್ದೀರಾ ಅಳಿ ಅಂದರೆ, ಜಾನುಗೆ ಆ ಥರ ಆಯ್ತಾ ಅಂತ ಹೇಳಿ ಇತ್ತ ಲಕ್ಷ್ಮಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಜಯಂತ್, ಹೌದು, ಜಾನ್ವಿಯವರು ಸಮುದ್ರದಲ್ಲಿ ಕೊಚ್ಚಿ ಹೋದ್ರು ಅಂತ ಹೇಳಿ ಎಲ್ಲರಿಗೂ ಹೇಳ್ತಾನೆ. ಇತ್ತ ಸಿದ್ದು, ಅಯ್ಯೋ ಪಾಪ, ಅವರು ಬಸ್ರಿ ಬೇರೆ, ಅವರು ಎಷ್ಟು ಖುಷಿಯಾಗಿ ಎಷ್ಟು ಸಂತೋಷವಾಗಿದ್ದರು, ಇಂಥ ಪರಿಸ್ಥಿತಿಯಲ್ಲಿ ಆ ದೇವ್ರು ಕರ್ಕೊಂಡಲ್ಲ, ದೇವರಿಗೆ ಸ್ವಲ್ಪನೂ ಕರುಣೆನೇ ಇಲ್ವಲ್ಲ ಅಂತ ಇತ್ತ ಸಿದ್ದು ಕೂಡ ಅಳ್ತಾ ಇರ್ತಾನೆ. ಈ ಕಡೆ ಜಯಂತ್ಗೆ ನಡೆದಿದ್ದೆಲ್ಲ ನೆನೆಸ್ಕೊಂಡು ತುಂಬಾ ದುಃಖ ಆಗ್ತಿರುತ್ತೆ. ಈ ಕಡೆ ಲಕ್ಷ್ಮಿ, ಅಯ್ಯೋ ನನ್ನ ಕಂದನ ಹೊಟ್ಟೆಯಲ್ಲಿ ಇನ್ನೊಂದು ಪುಟ್ಟ ಕಂದಮ್ಮ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ, ಆ ಮಗುನ ಎತ್ತಿ ಆಡಿಸ್ಬೇಕು ಅಂತ ನಾನು ತುಂಬಾ ಕಾಯ್ತಾ ಇದ್ದೆ, ಆದರೆ ಈ ರೀತಿಯಾಗಿ ಮಾಡಿಬಿಟ್ನಲ್ಲ ಆ ದೇವರು, ನನ್ನ ಮಗಳು ಏನು ತಪ್ಪು ಮಾಡಿದ್ಲು, ನಾವು ಏನು ತಪ್ಪು ಮಾಡಿದ್ವಿ ಅಂತ ಎಲ್ಲರೂ ದುಃಖವನ್ನು ಪಡ್ತಾ ಇರ್ತಾರೆ. ಇತ್ತ ಸಂತೋಷ್ ಕೂಡ ಬೇಜಾರನ್ನು ಮಾಡ್ಕೊಳ್ತಾ ಇರ್ತಾನೆ. ಅಯ್ಯೋ ಪಾಪ, ಈ ರೀತಿ ಆಗಬಾರ್ದಾಗಿತ್ತು ಅಂತ. ಈ ಕಡೆ ಶ್ರೀನಿವಾಸ್ ಲಕ್ಷ್ಮಿಗೆ ಸಮಾಧಾನವನ್ನು ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ನೋಡಿದರೆ ಜಾನ್ವಿ ಸತ್ತು ಹೋಗಿರುವುದಿಲ್ಲ, ಬದುಕೇ ಇರ್ತಾಳೆ. ಇತ್ತ ಜಾನ್ವಿ ಸಮುದ್ರದ ದಡದಲ್ಲಿ ಅಲೆಗಳ ಮಧ್ಯೆ ತೇಲಿ ಬಂದು ಬಿದ್ದಿರ್ತಾಳೆ. ಈ ಕಡೆ ಭಾವನ, ಅಯ್ಯೋ ನನ್ನ ತಂಗಿನ ನಾವು ಕಳ್ಕೊಂಡ್ವಲ್ಲ ಅಂತ ದುಃಖವನ್ನು ಪಡ್ತಾ ಇರ್ತಾಳೆ. ಆಗ ಸಿದ್ದು, ಹೌದು ಮೇಡಮ್ ಅವರೇ, ಪಾಪ ಅವರು ಎಷ್ಟು ಸಂತೋಷವಾಗಿದ್ರು ನಮ್ಮ ಜೊತೆ ಇದ್ದಾಗ ಅಂತ ಹೇಳಿದಾಗ, ಅಯ್ಯೋ ಇಲ್ಲ ಸಿದ್ದು ಅವರೇ, ಅವಳು ಅಲ್ಲಿದ್ದಾಗಲೇ ತುಂಬಾ ದುಃಖದಲ್ಲಿದ್ಲು, ಆದರೆ ನಾನು ಎಷ್ಟೇ ಕೇಳಿದ್ರು ಅವಳು ನನ್ನ ಹತ್ರ ಏನನ್ನೂ ಹೇಳ್ಕೊಳ್ಳಿಲ್ಲ ಸಿದ್ದು ಅವರೇ ಅಂತ ಇತ್ತ ಭಾವನ ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮೇಡಮ್ ಅವರೇ ಸಮಾಧಾನ ಮಾಡ್ಕೊಳ್ಳಿ ಅಂತ ಇತ್ತ ಸಿದ್ದು ಹೇಳ್ತಾನೆ. ವೀಣಾ ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ಜಾನ್ವಿ ಸಮುದ್ರದ ದಡದಲ್ಲಿ ಬಂದು ತೇಲಿ ಬಂದಿರ್ತಾಳೆ. ಇತ್ತ ಜನರೆಲ್ಲರೂ ಗುಂಪುಗಟ್ಟಿ ಜಾನ್ವಿಯನ್ನು ಬದುಕಿಸ್ತಾ ಇರ್ತಾರೆ. ನಂತರ ಅವಳನ್ನು ಒಂದು ದೋಣಿಯಲ್ಲಿ ಕರ್ಕೊಂಡೋಗಿ ಮಲಗಿಸ್ತಾರೆ. ದೋಣಿಯಲ್ಲಿ ಕರ್ಕೊಂಡೋಗಿ ಮಲಗಿಸಿ ಅನಂತರ ಪೊಲೀಸವ್ರನ್ನ ಬರೋದಕ್ಕೆ ಹೇಳ್ತಾರೆ. ಪೊಲೀಸವರು ಬಂದುಬಿಟ್ಟು ಎಲ್ಲ ತನಿಖೆಗಳನ್ನು ಮಾಡ್ತಾ ಇರಬೇಕಾದ್ರೆ ಇತ್ತ ಜಾನ್ವಿಗೆ ಎಚ್ಚರವಾಗುತ್ತೆ. ಅಯ್ಯೋ ದೇವ್ರೆ, ನಾನಿನ್ನೂ ಬದುಕೇ ಇದ್ದೀನಾ, ಅಯ್ಯೋ ಏನು ಮಾಡೋದು ಇವಾಗ ಅಂತ ಇತ್ತ ಜಾನ್ವಿ ಯೋಚನೆ ಮಾಡಿಕೊಂಡು ನೋಡಿದಾಗ ಪೊಲೀಸ್ನವ್ರನ್ನ ನೋಡ್ತಾಳೆ. ಪೊಲೀಸ್ನವ್ರನ್ನ ನೋಡಿ ಜಾನ್ವಿಗೆ ತುಂಬಾ ಭಯ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾಳೆ. ಈ ಕಡೆ ಪೊಲೀಸ್ ಹಾಗೆ ಅಲ್ಲಿದ್ದ ಜನರು ಎಲ್ಲರೂ ಕೂಡ ಜಾನ್ವಿಯನ್ನು ಹುಡುಕ್ತಾ ಇರ್ತಾರೆ. ಎಷ್ಟು ಹುಡುಕಿದ್ರು ಸಹ ಜಾನ್ವಿ ಸಿಗೋದೇ ಇಲ್ಲ. ಈ ಕಡೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರು ಸೇರಿ ಜಾನ್ವಿಯ ಫೋಟೋಕ್ಕೆ ಆರವನ್ನು ಹಾಕಿ, ಜಾನ್ವಿ ನಮ್ಮನ್ನು ಬಿಟ್ಟೋದ್ಲು ಅಂತ ಇತ್ತ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ಫೋಟೋಕ್ಕೆ ಆರನೇ ಹಾಕ್ಬಿಡ್ತಾರೆ. ಈ ಕಡೆ ಜಯಂತ್ಗೆ ತುಂಬಾ ದುಃಖ ಆಗ್ತಿರುತ್ತೆ. ಆಗ ಎಲ್ಲರೂ ಕೂಡ, ಜಯಂತ್ ಅವರೇ, ನೀವು ಈಗ ಒಬ್ಬರೇ ಇರೋದು ತುಂಬ ಒಳ್ಳೆಯದಲ್ಲ, ನಮ್ಮ ಜೊತೆನೇ ಇರಿ ಸ್ವಲ್ಪ ದಿನ, ಅನಂತರ ಬೇಕಿದ್ರೆ ನೀವು ಹೋಗಿವ್ರಂತೆ ಅಂತ ಹೇಳ್ತಾರೆ. ಆಗ ಜಯಂತ್, ಅಯ್ಯೋ ಇಲ್ಲ ಅತ್ತೆ, ನಾನು ಇಲ್ಲಿದ್ದಷ್ಟು ಜಾನ್ವಿಯ ನೆನಪು ನನ್ನನ್ನು ಕಾಡುತ್ತೆ, ಅವರು ನನಗೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಅಲ್ಲೇ ಇರ್ತೀನಿ, ನಾನು ಇಲ್ಲಿದ್ದಷ್ಟು ಜಾನ್ವಿಯ ನೆನಪು ನನ್ನನ್ನು ಕಾಡುತ್ತೆ ಅಂತ ಈ ಕಡೆ ಜಯಂತ್ ಹೇಳ್ತಾನೆ. ಜಯಂತ್ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಆಗ ಲಕ್ಷ್ಮಿ ಮತ್ತು ಶ್ರೀನಿವಾಸ್, ಬೇಡ ಅಳಿ ಅಂದರೆ ದಯವಿಟ್ಟು ಇಲ್ಲೇ ಇರಿ ಅಂತ ಈಗ ಹೇಳ್ತಾ ಇರ್ತಾರೆ. ಇತ್ತ ನರಸಿಂಹ ಬೀಚ್ನಲ್ಲಿ ಏನೋ ವ್ಯವಹಾರ ಮಾಡಲು ಹೋಗಿರ್ತಾನೆ. ಆಗ ಜಾನ್ವಿ ತಪ್ಪಿಸ್ಕೊಂಡು ಓಡಿ ಬಂದು, ಓ ಇವರು ಯಾರು, ಇಲ್ಲೊಂದು ಕಾರಿದೆ, ನಾನು ಈ ಕಾರಲ್ಲೇ ಹೋಗ್ಬಿಡೋಣ ಅಂತ ಹೇಳಿ ಈ ಕಡೆ ಜಾನ್ವಿ ಓಡಿ ಬಂದು ಆ ಕಾರಿನ ಡಿಕ್ಕಿಯಲ್ಲಿ ಕೂತ್ಕೊಳ್ತಾಳೆ. ಈ ಕಡೆ ನರಸಿಂಹನಿಗೆ ಜಾನ್ವಿ ಕಾರಿನ ಡಿಕ್ಕಿಯಲ್ಲಿರೋದು ಗೊತ್ತೇ ಇರೋದಿಲ್ಲ. ಹೇಗಾದರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು, ಇಲ್ಲ ಅಂತ ಅಂದರೆ ಪೊಲೀಸ್ನವರು ನನ್ನನ್ನು ವಿಚಾರಿಸಿ ಮತ್ತೆ ಅವ್ರ ಜೊತೆ ಕಳಿಸ್ತಾರೆ, ಅವ್ರ ಜೊತೆ ಇರೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿ ಕಾರ್ನಲ್ಲಿ ಕೂತ್ಕೊಳ್ತಾಳೆ. ಈ ಕಡೆ ನರಸಿಂಹ ಅಲ್ಲಿಂದ ಹೊರಡ್ತಾನೆ. ನಂತರ ಇತ್ತ ತನು ಫೋನನ್ನು ಮಾಡ್ತಾಳೆ. ತನು ಫೋನ್ ಮಾಡ್ತಾ ಇರ್ತಾಳೆ. ತನು ಮಾವನಿಗೆ ಫೋನ್ ಮಾಡಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ
ತನು ಫೋನ್ ಮಾಡಿದ ನಂತರ ಏನಮ್ಮ ಫೋನ್ ಮಾಡಿಬಿಟ್ಟಿದ್ಯಾ ಏನು ಅಂತ ಕೇಳಿದಾಗ, ಅಲ್ಲ ಮಾವ, ನೀವು ಒಬ್ಬರೇ ಬರ್ತಾ ಇದ್ದೀರಾ ಅಥವಾ ನಿಮ್ಮ ಜೊತೆ ಯಾರನ್ನಾದರೂ ಕರ್ಕೊಂಡು ಬರ್ತಾ ಇದ್ದೀರಾ ಅಂತ ತನು ಕೇಳ್ತಾಳೆ. ಆಗ ನರಸಿಂಹ, ಅಯ್ಯೋ ಯಾರಮ್ಮ ಬರ್ತಾರೆ, ನಾನು ಒಬ್ಬನೇ ಬರ್ತಾ ಇದ್ದೀನಿ ಅಂದಾಗ, ಅಯ್ಯೋ ಅಲ್ಲ ಮಾವ, ಯಾರಾದರೂ ಮನೆಗೆ ನೆಂಟರು ಬರ್ತಾರೆ ಇಲ್ಲ ಗೆಸ್ಟ್ ಬರ್ತಾರೆ ಅಂದರೆ ಕಾಗೆ ಕಾಕ ಅಂತ ಕೂಗುತ್ತೆ, ಅದಕ್ಕೆ ನಿಮ್ಮನ್ನು ಕೇಳಿದೆ ಮಾವ ಅಂತ ಇತ್ತ ತನು ಹೇಳ್ತಾಳೆ. ಹಾಗೇನಿಲ್ಲಮ್ಮ, ನಾನು ಒಬ್ಬನೇ ಬರ್ತಾ ಇದ್ದೀನಿ ಅಂತ ನರಸಿಂಹ ಹೇಳ್ತಾನೆ. ಆಗ ತನು, ಸರಿ ಮಾವ ಆಯಿತು, ನನಗೆ ಆ ಥರ ಅನ್ನಿಸ್ತು ಅದಕ್ಕೆ ಕೇಳಿದೆ, ಪರವಾಗಿಲ್ಲ ಮಾವ, ಸರಿ ಆಯಿತು, ನೀವು ಜೋಪಾನವಾಗಿ ಬನ್ನಿ ಅಂತ ಹೇಳಿ ಇತ್ತ ತನು ಮಾವನಿಗೆ ಹೇಳ್ತಾಳೆ. ಆಗ ಮಾವ, ಸರಿ ನಮ್ಮ ಆಯಿತು, ನಾನು ಬರ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ. ಈ ಕಡೆ ಜಾನ್ವಿ, ಅಯ್ಯೋ ನನಗೆ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ಈ ಪೊಲೀಸ್ನವ್ರ ಕೈಯಲ್ಲಿ ನಾನು ಏನಾದರೂ ಸಿಗಾಕೊಂಡ್ರೆ ನನ್ನನ್ನು ಮತ್ತೆ ಅವ್ರ ಜೊತೆ ನನ್ನನ್ನು ಕಳಿಸ್ಬಿಡ್ತಾರೆ, ಅದಕ್ಕೋಸ್ಕರ ನನಗೆ ಅವ್ರ ಜೊತೆ ಬದುಕಲಿಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ದೇವರೇ ನನ್ನನ್ನು ಹೇಗಾದರೂ ಮಾಡಿ ಕಾಪಾಡುವಂಥ ಕಾರಿನ ಡಿಕ್ಕಿ ಒಳಗಡೆ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಈ ಕಡೆ ನರಸಿಂಹ ಒಂದು ಕಡೆ ಬಂದು ಕಾರನ್ನು ನಿಲ್ಲಿಸ್ತಾನೆ. ಕಾರನ್ನು ನಿಲ್ಲಿಸಿ ಯಾವುದೋ ಫೋನ್ ಬಂತು ಅಂತ ಮಾತಾಡ್ತಾ ಇರ್ತಾನೆ. ಆಗ ಇಲ್ಲಿ ಇರೋದು ತುಂಬ ಸೇಫ್ ಅಲ್ಲ, ನಾನು ಇಲ್ಲಿಂದ ಹೊರಟೋಗೋದು ತುಂಬಾ ಒಳ್ಳೆಯದು ಅಂತ ಜಾನ್ವಿ ಯೋಚನೆಯನ್ನು ಮಾಡಿ ಡಿಕ್ಕಿಯನ್ನು ಓಪನ್ ಮಾಡ್ತಾಳೆ. ಆಗ ಅಯ್ಯೋ ಇದೇನಿದು, ಇದು ಯಾವ ಊರು ಅಂತಲೇ ಗೊತ್ತಿಲ್ಲ ನನಗೆ, ನಾನು ಇಲ್ಲಿ ಹೇಗೆ ಜೀವನ ಮಾಡಲಿ ಅಂತ ಇತ್ತ ಜಾನ್ವಿ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ನಾನು ಹೇಗಾದರೂ ಮಾಡಿ ಸತ್ತೋಗ್ಬಿಡೋಣ ಅಂತ ಯೋಚನೆ ಮಾಡಿಕೊಂಡು ಸತ್ತೋದೆ, ಆದರೆ ಈಗ ನೋಡಿದ್ರೆ ಮತ್ತೆ ಆ ದೇವರು ನನ್ನನ್ನು ಬದುಕ್ಸಿದಾನಲ್ಲ, ಈಗ ನಾನು ಏನು ಮಾಡಲಿ, ಈಗ ನನ್ನ ಮುಂದಿನ ಜೀವನ ಏನು ಅಂತ ಈ ಕಡೆ ಜಾನ್ವಿ ಯೋಚನೆ ಮಾಡಿಕೊಂಡು ಕಾರಿಂದ ಇಳಿತಾಳೆ. ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ನರಸಿಂಹ ಫೋನಿನಲ್ಲಿ ಮಾತಾಡ್ತಾ ಇರ್ತಾನೆ. ನರಸಿಂಹ ಫೋನ್ನಲ್ಲಿ ಮಾತಾಡಬೇಕಾದ್ರೆ ಹಿಂದೆಗಡೆಯಿಂದ ಒಂದು ಲಾರಿ ಜೋರಾಗಿ ಬರ್ತಾ ಇರುತ್ತೆ. ಆಗ ಅದನ್ನು ಜಾನ್ವಿ ನೋಡಿಬಿಡ್ತಾಳೆ. ಅಯ್ಯೋ ಇದೇನಿದು, ಲಾರಿ ಬರ್ತಾ ಇದೆ, ಇವರು ಅಲ್ಲೇ ನಿಂತಿದ್ದಾರಲ್ಲ, ಅಂಕಲ್ 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 ಅಂತ ಜೋರಾಗಿ ಜಾನ್ವಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಷ್ಟು ಕೂಗಿದ್ರೂ ಕೂಡ ನರಸಿಂಹನಿಗೆ ಕೇಳಿಸೋದೇ ಇಲ್ಲ. ಇದೇನಿದು, ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಇವ್ರಿಗೆ ಗೊತ್ತೇ ಆಗ್ತಾ ಇಲ್ವಲ್ಲ ಅಂತ ಜಾನ್ವಿ ಓಡಿ ಬರ್ತಾಳೆ. ಓಡಿ ಬಂದು ಅಂಕಲ್ ಅಂಕಲ್ ಅಂತ ಹೇಳಿ ಎಷ್ಟೇ ಕೂಗಿದ್ರೂ ಕೂಡ ನರಸಿಂಹನಿಗೆ ಕೇಳಿಸೋದೇ ಇಲ್ಲ. ನಂತರ ಜಾನ್ವಿ ಓಡ್ಕೊಂಡು ಬರ್ತಾಳೆ. ಓಡ್ಕೊಂಡು ಬಂದು ಇತ್ತ ಜಾಹ್ನವಿ ನರಸಿಂಹನನ್ನು ಡಿಕ್ಕಿಯಿಂದ ಕಾಪಾಡ್ತಾಳೆ. ಜೋರಾಗಿ ಓಡಿ ಬಂದು ನರಸಿಂಹನನ್ನು ದೂಕ್ತಾಳೆ. ನಂತರ ನರಸಿಂಹನ ಮತ್ತು ಜಾನ್ವಿ ಇಬ್ಬರು ಕೂಡ ಆ ಕಡೆ ಸೈಡ್ ಹೋಗಿ ಬೀಳ್ತಾರೆ. ನರಸಿಂಹನಿಗೆ ಶಾಕ್ ಆಗಿ ನರಸಿಂಹ ಜಾನ್ವಿಯನ್ನೇ ನೋಡ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಜಾನ್ವಿ ಜಯಂತ್ ಹೆಂಡ್ತಿ ಅಂತ ನರಸಿಂಹನಿಗೆ ಗೊತ್ತಿರೋದೇ ಇಲ್ಲ. ಹಾಗಾಗಿ ಇದೇನಿದು, ಇವರು ನನ್ನನ್ನು ಬಂದು ಕಾಪಾಡಿದ್ರಲ್ಲ ಅಂತ ಈ ಕಡೆ ಜಾನ್ವಿಯನ್ನು ನರಸಿಂಹ ನೋಡ್ತಾ ಇರ್ತಾನೆ. ಯಾರಮ್ಮ ನೀನು, ನನ್ನನ್ನು ಕಾಪಾಡಿದೆ ಅಂತ ಕೇಳಿದಾಗ ಅದು ಅಂತ ಅಂದ್ಕೊಂಡು, ಅದು ಲಾರಿ ಬರ್ತಾ ಇತ್ತು, ಅದಕ್ಕೆ ನಾನು ನಿಮ್ಮನ್ನು ಈ ಕಡೆ ಬಂದು ತಳ್ಳಿದೆ ಅಂತ ಅಂದಾಗ, ನನ್ನ ಜೀವವನ್ನು ಉಳಿಸಿದಂಥ ದೇವರು ಕಣಮ್ಮ ನೀನು, ಇಲ್ಲ ಅಂದಿದ್ರೆ ನನ್ನ ಕತೆ ಇಷ್ಟೊತ್ತಿಗೆ ಮುಗ್ದೋಗ್ಬಿಟ್ಟಿರೋದು ಅಂತ ಇತ್ತ ನರಸಿಂಹ ಜಾನ್ವಿಗೆ ಹೇಳ್ತಾನೆ. ಹೌದಾ, ಸರಿ ಆಯಿತು, ಪರವಾಗಿಲ್ಲ ಅಂತ ಹೇಳ್ತಾಳೆ. ನಂತರ ನಿನಗೆ ಯಾರು ಇಲ್ವೇನಮ್ಮ, ಏನು ಒಬ್ಬಳೇ ಇದೆಯಾ, ಅದು ಈ ಪರಿಸ್ಥಿತಿಯಲ್ಲಿ ಅಂದಾಗ, ಇಲ್ಲ ನನಗೆ ಯಾರೂ ಇಲ್ಲ ಅಂತ ಈ ಥರ ದುಃಖವನ್ನು ಹೇಳ್ಕೊಳ್ತಾಳೆ. ಆಗ ನರಸಿಂಹ, ನಿನಗೆ ಯಾರೂ ಇಲ್ಲ ಅಂತ ಯೋಚನೆ ಮಾಡಬೇಡ, ನಿನಗೆ ನಾನಿದ್ದೀನಿ, ನೀನು ನನ್ನ ಜೀವವನ್ನು ಉಳಿಸಿದ್ಯಾ, ನಿನಗೆ ಏನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಜಾಹ್ನವಿ ತನ್ನ ಕಷ್ಟವನ್ನೆಲ್ಲ ಇತ್ತ ನರಸಿಂಹನಿಗೆ ಹೇಳ್ಕೊಳ್ತಾಳೆ. ನಂತರ, ನೋಡಮ್ಮ, ನೀನು ಏನು ಯೋಚನೆ ಮಾಡಬೇಡ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನಮ್ಮ ಮನೆಯಲ್ಲಿ ಇರಬಹುದು ಅಂತ ಈ ಕಡೆ ನರಸಿಂಹ ಜಾಹ್ನವಿಗೆ ಹೇಳ್ತಾನೆ. ಜಾಹ್ನವಿಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ನರಸಿಂಹ ವಿಶ್ವನ ತಂದೆ ಅಂತ ಜಾಹ್ನವಿಗೂ ಗೊತ್ತಿಲ್ಲ. ಈಗ ವಿಶ್ವ ಮತ್ತು ಜಾಹ್ನವಿಯ ಭೇಟಿ ಅಂತೂ ಖಚಿತ ಅಂತಲೇ ಹೇಳ್ಬೋದು. ಹಾಗೆಯೇ ಇತ್ತ ಎಲ್ಲರೂ ಕೂಡ ಜಾಹ್ನವಿ ಫೋಟೋ ಮುಂದೆ ಹಾರವನ್ನು ಹಾಕಿ ಎಲ್ಲರೂ ಕೂಡ ದುಃಖದಿಂದ ಜಾಹ್ನವಿಗೆ ನಮಸ್ಕರಿಸ್ತಾ ಇರ್ತಾರೆ. ಈ ಕಡೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಮನೆ ನೋವಿನ ಕಡಲಲ್ಲಿ ತುಂಬಿ ಹೋಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನರಸಿಂಹ ಏನಾದರೂ ಜಾಹ್ನವಿಯನ್ನು ಅವರ ಮನೆಗೆ ಕರ್ಕೊಂಡೋದ್ರೆ ಜಾಹ್ನವಿ ವಿಶ್ವನಿಗೆ ಎಲ್ಲ ಸತ್ಯವನ್ನು ಹೇಳ್ತಾಳ. ಹಾಗೆ ಜಯಂತನ ಮುಖವಾಡವನ್ನು ಬಯಲು ಮಾಡ್ತಾಳ. ಜಯಂತನ ಬಗ್ಗೆ ಎಲ್ಲವನ್ನ ವಿಶ್ವನಿಗೆ ಹೇಳಿದ್ರೆ ವಿಶ್ವ ಮುಂದೆ ಏನು ಮಾಡ್ತಾನೆ, ಜಾಹ್ನವಿ ಜಯಂತ್ ಜೊತೆ ಬದುಕೋದಕ್ಕೆ ಒಪ್ಕೊಳ್ತಾಳ. ಹಾಗೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಕುಟುಂಬಕ್ಕೆ ಜಾಹ್ನವಿ ಬದುಕಿದಾಳೆ ಅನ್ನೋದು ಗೊತ್ತಾಗುತ್ತಾ. ನರಸಿಂಹನ ಮುಖಾಂತರ ಜಯಂತ್ಗೆ ಜಾಹ್ನವಿ ಬದುಕಿರುವಂತಹ ವಿಷಯ ತಲುಪುತ್ತಾ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಲಕ್ಷ್ಮೀ ನಿವಾಸ ಧಾರಾವಾಹಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.